ಈಗ ನೋಡ್ರಿ ಎಷ್ಟು ಹೊಂಟಾವ್ ನೋಡ್ರಿ. ಇಷ್ಟು ಜಮಾ ಆಗಿ ಕಂಟಿನ್ಯೂ ಜೀಪ್ ಬರ್ತಾವ, ಟೂ ವೀಲರ್ ಬರ್ತಾವ, ಕಾರ್ ಬರ್ತಾವ, ಲಾರಿ ಬರ್ತಾವ. ಇಲ್ಲಿ ನೋಡ್ರಿ ಇದ್ರಾಗೆ ಈ ಬಸ್ ಹೋಗ್ಬೇಕು ನೋಡ್ರಿ. ಈ ಬಸ್ ಹೆಂಗ್ ಹೋಗ್ಲತ್ತದ, ಇದು ಹೆಂಗ್ ಹೋಗ್ಬೇಕು ನೋಡ್ರಿ. ಈಗ ಇಷ್ಟು ಒಂದಕ್ಕೊಂದು ಟಚ್ ಆಗ್ತಾವ, ಆ ತರ ಆಗ್ತದ. ಇಲ್ಲಿ ನೋಡ್ರಿ ಬಸ್ ಗೌರ್ಮೆಂಟ್ ಬಸ್ ಉಂಟದ, ಈಗ ಅಲ್ಲಿ ಕಾರ್ ಉಂಟದ, ಈಗ ಇಲ್ಲೊಂದು ಕಾರ್ ಹೋಗ್ತದ ನೋಡ್ರಿ. ಈ ತರ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗ್ತದೆ. ಯಾರಂದ್ರು ಅಕಸ್ಮಾತ್ ಅವಾಗ ಕರಿತಿರ್ತಾರೆ. ಈಗ ಇಲ್ಲಿ ನೋಡ್ರಿ ಈಗ ಬಸ್ ಬಂತು, ಈಗ ಬಸ್ ಇಂದ ಈಗ ನೋಡ್ರಿ ಎಷ್ಟು ಟ್ರಾಫಿಕ್ ಅದ ನೋಡ್ರಿ. ಇಷ್ಟು ಗಾಡಿಗಳು ಬರ್ತಾನೆ ಇರ್ತಾವ. ಈ ಕಡ್ಲಿಂತ ಬಸ್ ಹೋಯ್ತಪ್ಪ ಅಂತಂದ್ರೆ ಆ ಕಡ್ಲಿಂದ ಬಸ್. ಇಲ್ಲಿ ನೋಡ್ರಿ ಹೆಂಗ್ ಜಮಾ ಆತ ನೋಡ್ರಿ. ಈಗ ನೋಡ್ರಿ 1, 2, 3 ಲಾರಿ ಇದು ಏನ ಟೂ ವೀಲರ್ ಸೆಂಟರ್ನಾಗ ಅಕಸ್ಮಾತ್ ಸ್ವಲ್ಪ ಮಿಸ್ ಆಯ್ತಪ್ಪ ಅಂತಂದ್ರೆ ಕೆಳಗೆ ಬೀಳ್ತಾರ, ಬಸ್ಸಿನಾಗೆ ಹೋಗ್ತಾರ, ಸತೆ ಹೋಗ್ತಾರ ಅವ್ರು. ಇಲ್ಲ ಇಂದ ಲಾರಿ ಬರ್ತಿರ್ತದ. ಈಗ ಇಲ್ಲಿ ಲಾರಿ ಬಂತು ನೋಡ್ರಿ. ಈಗ ಇದು ಲಾರಿ ಬಂತು ನೋಡ್ರಿ. ಇಲ್ಲಿ ಲಾರಿ ಬಗ್ಲಾಗೆ ಬಸ್ ಅದ ನೋಡ್ರಿ. ಗ್ಯಾಪ್ ಎಷ್ಟದ ಅಷ್ಟೇ ಗ್ಯಾಪ್ ಅದ. ಆ ಗ್ಯಾಪಿನಾಗ ನಾವು ಟೂ ವೀಲರ್ ತಗೊಂಡು ಹೆಂಗ್ ಹೋಗ್ಬೇಕು, ಏನ್ ಸತ್ತ ಹೋಗ್ಬೇಕಾ? ಸಾರ್ವಜನಿಕರಿಗೂ ನಾವು ಟೂ ವೀಲರ್ ತಗೋತೀವಿ, ಕಾರ್ ತಗೋತೀವಿ, ಲಾರಿ ತಗೋತೀವಿ, ನಾವ್ ಏನೇ ತಗೋಲಿ ಟ್ಯಾಕ್ಸ್ ಕಟ್ತೀವಿ. ನೀವು ಯಾಕೆ ರೋಡ್ ದೊಡ್ಡದು ಮಾಡಲಾಗಿರಿ? ರೋಡ್ ದೊಡ್ಡದಾಯ್ತಪ್ಪ ಅಂತಂದ್ರು ಎಲ್ಲ ಸಾರ್ವಜನಿಕರು ಫಸ್ಟ್ ಕ್ಲಾಸ್ ಆಗಿ ಹೋಗ್ತಾರ, ಫಸ್ಟ್ ಕ್ಲಾಸ್ ಆಗಿ ಬರ್ತಾರ. ಇಲ್ಲಿ ನೋಡ್ರಿ ಒಂಥರ ಜಾತ್ರೆಗೆ ಬಂದಂಗೆ ಬರ್ಲತ್ತಾರ ಜನಗಳು. ಆ ತರ ಟ್ರಾಫಿಕ್ ಇರ್ತದ. ದೊಡ್ಡ ರೋಡ್ ಮಾಡಬೇಕು, ಹಗಲಾಗಿ ಮಾಡಬೇಕು. ಇದು ಎಷ್ಟದಪ್ಪ ರೋಡ್ ಅಂತಂದ್ರು 25 ಫೀಟ್ ಏನಾದ ಅಷ್ಟೇ. 25 ಫೀಟ್ ರೋಡಿನಾಗೆ ಎಲ್ಲ ಸಾರ್ವಜನಿಕರು ಬರಬೇಕು, ಹೋಗ್ಬೇಕು. ಇಲ್ಲಿ ನೋಡ್ರಿ ಹೆಂಗ್ ಟೂ ವೀಲರ್ದವ್ರು ಬರ್ತಾರ ನೋಡ್ರಿ. ಈಗ ಈ ತರ ಟೂ ವೀಲರ್ದವ್ರು ಹೋಗ್ಬೇಕು, 4 ವೀಲರ್ದವ್ರು ಹೋಗ್ಬೇಕು. ಈಗ ಈ ಕಡೆ ನಿಂತ್ಕೊಂಡ ನೋಡ್ರಿ, ನಿಮ್ಗೆ ತೋರಿಸ್ತೇನೆ. ಇಷ್ಟು ಪಬ್ಲಿಕ್ ಹೋಗ್ತಾರ, ಇಷ್ಟು ಪಬ್ಲಿಕ್ ಬರ್ತಾರ. ಯಾಕೆ ನಿಮಗೆ ಇದು ಲೈವ್ ತೋರಿಸ್ಲತ್ತೀನಿ ಅಂದ್ರೆ ಇದು ಪ್ರತಿಯೊಬ್ಬರಿಗೆ ಗೊತ್ತಾಗಬೇಕು. ಯಾಕಂದ್ರೆ ಈ ಸೇಡಂ ಟು ಕಲಬುರಗಿ ಎಲ್ಲ ದೊಡ್ಡ ದೊಡ್ಡ ರಾಜಕಾರಣಿಗಳು, ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು, ಸಾರ್ವಜನಿಕರು ಎಲ್ಲರೂ ನಾವು ಇಲ್ಲಿದೆ ಹೋಗ್ತೀವಿ, ಇಲ್ಲಿದೆ ಬರ್ತೀವಿ. ಈಗ ನೋಡ್ರಿ ಆಟೋ ಹೊಂಟದ, ಆಟೋ ಇಂದ ಬಸ್ ಅದ, ಬಸ್ಸಿನಿಂದ ಕಾರ್ ಹೊಂಟದ. ಆ ಕಾರು ಸೈಡ್ ಹೊಡ್ಕೊಂಡು ಹೊಂಟದ. ಈಗ ಈ ತರ ಅದ್ ನೋಡಿ ಸಣ್ಣ ರೋಡ್. ಈ ತರ ಇರೋದ್ರಲ್ಲಿಂತ ಸಾರ್ವಜನಿಕರಿಗೆ ಬಹಳ ತೊಂದರೆ ಆಗ್ತದ. ಈಗ ಅಲ್ಲಿ ಬಸ್ ನಿಂತದ, ಬಸ್ಸಿನಿಂದ ಕಾರ್ ನಿಂತದ. ಯಾಕೆ ನಿಂತದ ಅಂದ್ರೆ ಇಲ್ಲಿ ನೋಡ್ರಿ ಈಗ ಇಲ್ಲಿ ಲಾರಿ ಹೊಂಟದ. ಕಾರಿನೋ ಬಂದ್ರೆ ಅಂದ್ರೆ ಈ ಲಾರಿಗೆ ಟಚ್ ಆಗ್ತದಂತ ಅವ್ನು ಅಲ್ಲೇ ನಿಂತು ಬಿಟ್ಟಾನ. ಅದ್ರ ಸಲಕ ಇದು ಬಹಳ ತೊಂದರೆ ಆಗ್ಲತ್ತದ. ಇಲ್ಲಿ ನೋಡ್ರಿ ಈ ತರ ಕಂಟಿನ್ಯೂ ಬಸ್ ಹೋಗ್ತಿರ್ತಾವ, ಕಂಟಿನ್ಯೂ ಆ ಕಡೆ ಲಾರಿ ಬರ್ತಾನೆ ಇರ್ತಾವ. ರೋಡ್ ಮಾತ್ರ ಸಣ್ಣದ. ರೋಡ್ ಸಣ್ಣದಿರೋದ್ರಲ್ಲಿಂತ ಸಾರ್ವಜನಿಕರಿಗೆ ತುಂಬಾ ಡೇಂಜರ್. ಇಲ್ಲಿ ನೋಡಿ ಕ್ರೆಷರ್ ಹೋಲತ್ತದ, ಬಸ್ ಹೋಲತ್ತದ, ಒಂದು ಟ್ಯಾಂಕರ್ ಹೊಂಟದ. ರೋಡ್ ಮಾತ್ರ ಇಷ್ಟು ಸಣ್ಣದದ. ಈ ತರ ಸಣ್ಣದಿರೋದ್ರಲ್ಲಿಂತ ಏನಾಗ್ತಾವ, ಒಬ್ರಿಗೊಬ್ರು ಗುದ್ದಕಂತ ಚಾನ್ಸ್ ಇರ್ತದ. ಹೊಸ ಕಲಿತಿರ್ತಾರ, ಫಾಸ್ಟ್ ಕಾರ್ಗಳು ನಡೆಸ್ತಾರ. ಈಗ ನೋಡ್ರಿ ಈಗ ನೋಡ್ರಿ ಈ ಕಾರ್ ಹೋಗ್ಲತ್ತದ, ಟೂ ವೀಲರ್ ಹೊಂಟದ, ಮತ್ತೆ ಅಲ್ಲಿಂದ ಟ್ಯಾಂಕರ್ಗಳು ಹೊಂಟಾವ ನೋಡ್ರಿ. ಈಗ ರೋಡ್ ಮಾತ್ರ ಸಣ್ಣದ. ಸಣ್ಣದಿರೋದ್ರಲ್ಲಿತ್ತು. ಈಗ ಇಲ್ಲಿ ನೋಡ್ರಿ ಇದು ಕಾರ್ ಹಿಂಗ್ ಹೋಗ್ಬೇಕು, ಅದು ಲಾರಿ ಹಿಂಗ್ ಬರ್ಬೇಕು. ಸ್ವಲ್ಪ ಮಿಸ್ ಆಯ್ತಪ್ಪ ಅಂತಂದ್ರೆ ಒಬ್ರಿಗೊಬ್ರು ಗುದ್ಕತಾರ, ಸತ್ತೋಗೋ ಸಂಭವನೂ ಇರ್ತದೆ. ಇಲ್ಲಿ ನೋಡಿ ಕಂಟಿನ್ಯೂ ಇಷ್ಟು ಟ್ರಾಫಿಕ್ ಆದ. ನಾವು ಸೇಡಂ ಟು ಕಲಬುರಗಿ, ಕಲಬುರಗಿ ಟು ಸೇಡಂ ಹೋಗ್ಬೇಕಾದ್ರು ಇಲ್ಲಿ ನೋಡ್ರಿ ಹೆಂಗ್ ಲೈನ್ ಹತ್ತಿ ಹೋಗ್ತಾವ. ಈಗ ಇಲ್ಲಿ ನೋಡ್ರಿ ಈ ಕಾರ್ ಹೋಲತ್ತದ ನೋಡ್ರಿ. ಈಗ ಲಾರಿ ಹೊಂಟದ ನೋಡ್ರಿ, ಲಾರಿ ಹೊಂಟದ. ಈ ಕಡೆ ಕಾರ್ ಹೋಲತ್ತದ, ಆ ಕಡೆ ಲಾರಿ ಹೊಂಟದ, ಈ ಕಡೆ ಮಕ್ಕಳು ಸಾಲಿ ಬಸ್ ಹೋಗ್ಲತ್ತದ. ಇದಿಷ್ಟು ಟ್ರಾಫಿಕ್ ಆದಂತಂದ್ರೆ ಇಷ್ಟು ಜನಗಳು ಹೋಗ್ತಾರೆ ಇಲ್ಲಿ ಅಂತಂದ್ರು. ಭಾಳ ಜನ ಹೋಗ್ತಿರ್ತಾರ, ಭಾಳ ಜನ ಬರ್ತಿರ್ತಾರ. ಅದಕ್ಕೆ ನಮ್ಮ ಕಳಕಳಿಯ ಮನವಿ ಏನದಂತಂದ್ರೆ ಇದು ಏನ್ ರೋಡ್ ಅದಲ್ಲ, ಇದು ಏನ್ ರೋಡ್ ಅದಲ್ಲ, ಇದು ಈ ರೋಡು ಅಗಲೀಕರಣ ಆಗ್ಬೇಕು, ಅಡಾಲ ಆಗ್ಬೇಕು. ಈ ಕಡ್ಲಿತ್ತು 2 ಲಾರಿಗಳು ಹೋಗ್ಬೇಕು, 2 ಬಸ್ಗಳು ಹೋಗ್ಬೇಕು, ಆ ಕಡ್ಲಿತ್ತು 2 ಬಸ್ಗಳು ಬರ್ಬೇಕು. ಆ ತರ ಆಯ್ತಂದ್ರೆ ಇಲ್ಲಿ ನೋಡ್ರಿ ಈಗ ನೋಡ್ರಿ ಎಷ್ಟು ಲೈನ್ ಹಚ್ಚಿ ಹೊಂಟಾರ ನೋಡ್ರಿ. ಈಗ ಆ ಕಡೆ ಲಾರಿ ಹೊಂಟವ, ಈ ಕಡೆ ಲಾರಿ ಹೋಗ್ಲತ್ತದ. ಈಗ ಈ ಕಡೆ ಬಸ್ ಹೋಗ್ಲತ್ತದ, ಬಸ್ಸಿನಿಂದ ಕಾರ್ ಅದ, ಕಾರಿನಿಂದ ಟೂ ವೀಲರ್ ಅದ. ಸ್ವಲ್ಪ ಯಾ ಮಾರಿದ್ರ ಅಂದ್ರೆ ಕೆಳಗೆ ಬಿದ್ರಂದ್ರೆ ಅವ್ರ ಮ್ಯಾಗ ಲಾರಿನೇ ಟೂ ವೀಲರ್ಗಳ ಮ್ಯಾಗ ಹೋಗ್ತದೆ, ಅವ್ರು ಸಾಯುವಂತಹ ಸಂಭವ ಇರ್ತದೆ. ನೋಡ್ರಿ ಹೆಂಗಂದ್ ನೋಡ್ರಿ ಒಂಥರ ಜಾತ್ರೆದಾಗ ಹುಳ ಇವು ಆಟೋ ಸಾಮಾನುಗಳು ಹೆಂಗ್ ಹೋಲತ್ತಾವ ಅಂದ್ರೆ ಹಂಗ ಕಾರ್ಗಳು ಹೋಲತ್ತಾವ, ಟೂ ವೀಲರ್ಗಳು ಹೋಲತ್ತಾವ. ನೋಡ್ರಿ ನಾ ಲೈವ್ ಯಾಕೆ ತೋರಿಸ್ಲತ್ತೀನಿ ಅಂದ್ರೆ ಪ್ರೆಸೆಂಟ್ ಇಲ್ಲಿ ಹಿಂಗ ನಡೆದಂತ ನಿಮ್ಗೆಲ್ಲರಿಗೂ ಗೊತ್ತಾಗಬೇಕು. ಅವಾಗ ನಿಮ್ ಕಣ್ಣಿಗೆ ಕಾಣ್ತದ, ಅವಾಗ ರೋಡ್ ಆಗ್ತದ. ಹೊಸ ರೋಡ್ ಆಯ್ತಪ್ಪ ಅಂದ್ರೆ ಅವಾಗ ಏನಾಗ್ತದ ಅಂದ್ರೆ ಎಲ್ಲ ಸಾರ್ವಜನಿಕರಿಗೆ ಅನುಕೂಲ ಆಗ್ತದ, ಆಕ್ಸಿಡೆಂಟ್ಗಳಾಗಲ್ಲ. ಈಗ ನೋಡ್ರಿ ಸೆಂಟ್ರ್ ರೋಡಿಗೆ ಬಂದು ನಾ ಲೈವ್ ಮಾಡ್ಲತ್ತೀನಿ. ಇಲ್ಲಿ ನೋಡ್ರಿ ಈಗ ಗಾಡಿ ಹೊಟ್ಟ ನೋಡ್ರಿ. ಈ ತರ ಜಾತ್ರೆ ಬಂದಂಗೆ ಬರ್ತಾನೆ ಇರ್ತಾರ, ಈ ತರ ಬರ್ತಿರ್ತಾರ. ರೋಡ್ ದೊಡ್ಡದಾಯ್ತಪ್ಪ ಅಂತಂದ್ರು ಎಕ್ಸಿಡೆಂಟ್ ಆಗಲ್ಲ. ಇಲ್ಲಿ ನೋಡ್ರಿ ಎಷ್ಟು ಹೊಂಟಾರ ನೋಡ್ರಿ. ಈಗ ಕಂಟಿನ್ಯೂ ಹೊಂಟಾರ ನೋಡ್ರಿ. ಲೈವ್ ನಿಮ್ಗೆ ಲೈವ್ ಯಾಕೆ ತೋರಿಸ್ಲತ್ತೀನಿ ಅಂದ್ರೆ ಇದು ಕಲಬುರಗಿ ಜಿಲ್ಲೆದಾಗಿರುವಂತಹ ಪ್ರತಿಯೊಬ್ಬ ರಾಜಕಾರಣಿಗಳಿಗೂ, ಪ್ರತಿಯೊಬ್ಬ ಪ್ರಜೆಗಳಿಗೂ ಇದ್ರ ಬಗ್ಗೆ ಎಲ್ಲರಿಗೂ ಗೊತ್ತಿದ್ರು ಮಾಡಲಾಗಿರಿ. ಅಂದ್ರೆ ಎಷ್ಟು ಮಂದಿ ಸಾಯ್ಬೇಕು, ಎಷ್ಟು ಮಂದಿ ಸತ್ತೋಡಿಬೇಕಂತ ಮಾಡಿರಿ. ಅಷ್ಟು ಮಂದಿ ಸತ್ತೋದ್ಮ್ಯಾಗ ನೀವು ರೋಡ್ ಮಾಡಿದ್ರಪ್ಪ ಅಂದ್ರೆ ಲಾಭ ಇಲ್ಲ. ಯಾಕಂದ್ರೆ ಒಂದೊಂದು ಮನೆಗೆ ಒಬ್ಬೊಬ್ಬ ಮನುಷ್ಯ ಭಾಳ ಮುಖ್ಯ ಇರ್ತಾನೆ. ಅವನಿಂದ ಸಂಸಾರ ನಡೀತಿರ್ತದ, ಅವನೇ ದುಡ್ದು ತಂದಾಗ್ತಿರ್ತಾನ. ಅಕಸ್ಮಾತ್ ಅವು ಸತ್ತನಪ್ಪ ಅಂದ್ರೆ ಅವ್ರ ಮನೆ ಯಾರು ನಡೆಸಬೇಕು? ಆ ತರ ಪರಿಸ್ಥಿತಿ ಇರ್ತದ. ದಯವಿಟ್ಟು ಸಂಬಂಧಪಟ್ಟವರು ಇದು ಏನ್ ನಮ್ಮ ಸೇಡಂ ಟು ಕಲಬುರಗಿ ಟು ಸೇಡಂ ಇದೇನು ಹೈವೇ ರೋಡ್ ಅದಲ್ಲ, ದಯವಿಟ್ಟು ಆದಷ್ಟು ಬೇಗ ದೊಡ್ಡದು ಮಾಡಿ ಹಡಲ್ ಮಾಡಿದ್ರೆ ಅಂದ್ರೆ ಈ ಕಡೆ ಒಂದು 2 ಬಸ್ ಹೋಗ್ಬೇಕು, ಆ ಕಡೆಲಿಂದ ಒಂದು 2 ಬಸ್ಗಳು ಬರ್ತಿರ್ಬೇಕು, ಅಷ್ಟು ಅಡಲ್ ಮಾಡ್ಬೇಕು. ಅವಾಗ ಏನಾಗ್ತದೆ ಅಂದ್ರೆ ಎಲ್ಲ ಸಾರ್ವಜನಿಕರಿಗೆ ಸೂಪರ್ ಆಗಿ ಅನುಕೂಲ ಆಗ್ತದ ಅಂತ ನನ್ನ ಕಳಕಳಿಯ ಮನವಿ. ಎಲ್ಲರಿಗೂ ಒಳ್ಳೇದಾಗಲಿ. ನಿಮ್ಮ ಶೇಖರ್ ಸೇಡಂ.